ನಾವು ಈಗಾಗಲೇ 4 ದಿನ ಆಯಿತು ಶುರು ಮಾಡಿಕೊಂಡು ಜಗಳೂರಿಂದ ಫಸ್ಟ್ ಕಾರ್ಯಕರ್ತರ ಸಭೆ ಶುರು ಮಾಡಿದ್ವಿ. ನಂತರ ಹರಪನಹಳ್ಳಿ, ಆಮೇಲೆ ಹೊನ್ನಾಳಿ, ನಿನ್ನೆ ಮಾಯಕೊಂಡ ಕ್ಷೇತ್ರದಲ್ಲಿ ಹೋಗಿದ್ವಿ. ಇವತ್ತು ಹರಿಹರ ಕ್ಷೇತ್ರದಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಹೋಗೋದು ಚನ್ನಗಿರಿ ಕ್ಷೇತ್ರ, ಆಮೇಲೆ ಇದರ ಜೊತೆಗೆ ನಮ್ಮ ದಾವಣಗೆರೆ ಉತ್ತರ ದಕ್ಷಿಣ ಅಲ್ಲೂ ಕೂಡ ಮಾಡ್ತೀವಿ. ನಾಮಿನೇಷನ್ನು 12ನೇ ತಾರೀಕು ಮೇಲಿದ್ದಾರೆ. ಇಲ್ಲ, ಅಲ್ಲ, ಅದಕ್ಕೆ ಈಗಾಗಲೇ ನಾನು ಸ್ಪಷ್ಟತೆ ಕೊಟ್ಟಿದ್ದೀನಿ. ಈಗ ಅಪ್ಪಾಜಿಯವ್ರು ಮಾತಾಡುವಾಗ ಏನು ಹೇಳಿದರು ಅಂದರೆ, ಈಗ MP ಕ್ಯಾಂಡಿಡೇಟ್ ಗಾಯತ್ರಿ ಸಿದ್ದೇಶ್ವರ್ ಅವ್ರ ಹೇಳಿಕೆ ಏನಿತ್ತು ಅಂದರೆ, ನಾನು ಗೆದ್ದ ಮೇಲೆ ಕಮಲದ ಹೂ ತಗೊಂಡೋಗಿ ಪ್ರಧಾನಿ ಮೋದಿಯವರಿಗೆ ಅರ್ಪಿಸ್ತೀನಿ ಅಂತ ಹೇಳಿದರು. ಸೊ ಅಪ್ಪಾಜಿ ಅವರು ಈ ಒಂದು ಸೆಂಟೆನ್ಸ್ ಮೇಲೆ ಅಷ್ಟೇ ಕಮೆಂಟ್ ಮಾಡಿದ್ದಾರೆ. ಇಡೀ ಮಹಿಳೆಯರ ಮೇಲೆ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತ್ರ ಏನೂ ಕಮೆಂಟ್ ಮಾಡಿಲ್ಲ. ಸೊ ಅವ್ರು ಹೇಳಿದ್ದಿಷ್ಟೇ, MP ಕ್ಯಾಂಡಿಡೇಟ್ ಆದವರು ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಕೇವಲ ಕಮಲದ ಹೂ ತೊಗೊಂಡು ಹೋಗಿ ಕೊಡ್ತೀನಿ ಅನ್ನೋದ್ರ ಬದಲೇ ದಾವಣಗೆರೆ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡ್ತೀರಾ ಅಂತ ಮಾತಾಡ್ರಿ ಅನ್ನೋ ಸಂದರ್ಭದಲ್ಲಿ ಆಡು ಭಾಷೆಯಲ್ಲಿ ಆ ಥರ ಹೇಳಿದ್ದಾರೆ. ಅಲ್ಲ, ಅದ್ರ ಬಗ್ಗೆ ಹೇಳಬೇಕು ಅಂದರೆ, ಈಗಾಗಲೇ ಮಂಜಪ್ಪನವರು, ಮುಖಂಡರು ಎಲ್ಲರೂ ಕೂಡ ನಿನ್ನೆ ಚರ್ಚೆ ಮಾಡಿದ್ದಾರೆ. ಅದನ್ನು ನಮ್ಮ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರ ಗಮನಕ್ಕೂ ಕೂಡ ತಗೊಂಡು ಬರ್ತಾರೆ. ಅದು ಕೂಡ ಸಾಲ್ವ್ ಆಗುತ್ತೆ. ಮತದಾರರಿಗೆ ಹೇಳೋದು ಇಷ್ಟೇ ರೀ, ಪ್ರಬುದ್ಧ ಮತದಾರರಿದ್ದೀರಾ ನೀವು. ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳ ಬೆನಿಫಿಟ್ಸ್ ತೊಗೊಂಡಿದ್ದೀರಾ. ಈಗ ಹರಿಹರ ಕ್ಷೇತ್ರ ಒಂದೇ ನೋಡಿದರೆ ಸುಮಾರು 22 ಕೋಟಿ ಅನುದಾನ ಒಂದು ತಿಂಗಳಿಗೆ ಬೆನಿಫಿಟ್ಸ್ ತೊಗೊಳ್ತಾ ಇದ್ದೀರಾ. ಆದ್ದರಿಂದ ನಾನು ಹೇಳೋದಿಷ್ಟೇ, ಈಗ 25 ವರ್ಷ ಬೇರೆ ಪಕ್ಷದವರಿಗೆ ಆಡಳಿತ ಕೊಟ್ಟಿದ್ದೀರಾ. ಆ 25 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಯಾವ ತಾಲೂಕುಗಳಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತ ದಯವಿಟ್ಟು ನೀವು ಯೋಚನೆ ಮಾಡಿರಿ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ವಿಧಾನಸಭೆ ಎಲೆಕ್ಷನ್ಕಿಂತ ಮುಂಚೆನೇ ಅನೌನ್ಸ್ ಮಾಡಿತ್ತು. ಅದನ್ನು 10 ತಿಂಗಳಲ್ಲಿ ಜಾರಿಗೆ ತಂದಿದೆ. ಅದರ ಜೊತೆಗೆ SSK ಟ್ರಸ್ಟ್ ಮೂಲಕ ಕೂಡ ನಾನು ಸಾಕಷ್ಟು ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಸಕ್ರಿಯಳಾಗಿ ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ದಯವಿಟ್ಟು ಈ ಬಾರಿ ಪ್ರಬುದ್ಧ ಮತದಾರರಾಗಿ ನೀವು ಕೇವಲ 4 ಸೆಕೆಂಡ್ನಲ್ಲಿ ವೋಟ್ ಮಾಡ್ತಿರಲ್ಲ, ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಗುರುತಾದ ಹಸ್ತದ ಗುರುತಿಗೆ ನಿಮ್ಮ ಮತವನ್ನು ಚಲಾಯಿಸಿ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟ್ನಲ್ಲಿ ಮಾತಾಡಿ ಈ ಒಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕಳಕಳಿಯಲ್ಲಿ ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.